ಅವನ ಎದೆ ಮಗಳ ಧ್ವನಿ ಕೇಳಿ ಜೋರಾಗಿ ಒಡೆದುಕೊಳ್ಳಲು ಪ್ರಾರಂಭ ಮಾಡಿತ್ತು. ಬೆವರ ಹನಿಗಳು ಅವನ ಮುಖದ ತುಂಬೆಲ್ಲ ತುಂಬಿ ಅವನ ಮೂಗಿನ ಮೇಲಿಂದ ತೊಟ್ಟಿಕ್ಕುತ್ತಿತ್ತು. ನಿಮಿಷ ಇತ್ತ ಹಣೆಯ ಕುಂಕುಮ ಇನ್ನೇನು ಮಾಸುವುದರಲ್ಲಿ ಇತ್ತು. ಧ್ವನಿ ಬಂದ ಕಡೆಗೆ ಹೋಗುತ್ತಿದ್ದಂತೆ ದಿಶಾಳ ಧ್ವನಿ ಅವನಿಂದ ಮತ್ತಷ್ಟು ದೂರ ಹೋಗುತ್ತಿತ್ತು. ಆದರೂ ಮಗಳಿಗೋಸ್ಕರ ತನ್ನ ವಾಹನ ಚಾಲನೆ ಮಾಡುತ್ತಾ ಧ್ವನಿಯತ್ತ ಮುನ್ನುಗ್ಗುತ್ತಿದ್ದ. ಮಗಳ ಧ್ವನಿ ಮತ್ತಷ್ಟು ಜೋರಾಗಿ ಕೇಳಿ ಬರುತ್ತದೆ ಅವನಿಗೆ. ಓ ಶಿಟ್! ದಿಶಾ ವಾಯ್ಸ್ ಏನೋ ಕೇಳ್ತಿದೆ, ಆದರೆ ಅವಳೆಲ್ಲಿ? ಇದು ನಿಜಾನಾ ಅಥವಾ ಟ್ರಾಪಾ? ನನ್ನ ಯಾರೋ ಬೇಕು ಅಂತಾನೆ ಆಟ ಆಡಿಸ್ತಿದ್ದಾರಾ? ಏನೋ ಅರ್ಥ ಆಗ್ತಿಲ್ಲ. ಈ ಗಾಡಿ ಬೇರೆ ಈಗಲೇ ಕೈ ಕೊಡಬೇಕಾ? ಗಾಡಿಯಿಂದಿಳಿದು ಮಗಳ ಧ್ವನಿಯತ್ತ ನಡೆದೆ ಮುನ್ನುಗ್ಗುತ್ತಾನೆ ವಿಕ್ರಾಂತ್. ಹಾಗೆ ನಡೆದು ಹೋಗುತ್ತಿದ್ದವನ ಮೇಲೆ ದೊಡ್ಡ ಮರದ ತುಂಡೊಂದು ಬೀಳುತ್ತದೆ. ಅದು ಬಿದ್ದ ರಭಸಕ್ಕೆ ವಿಕ್ರಾಂತ್ ನೆಲದ ಮೇಲೆ ಬಿದ್ದು ಅವನ ತಲೆಗೆ ಪೆಟ್ಟಾಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಕಣ್ಣಲ್ಲಿ ಭಯ, ಗಾಬರಿ. ಯಾರೋ ಏನೋ ಇವನಿಂದ ನಮಗೇನಾದರೂ ತೊಂದರೆ ಇದೆಯಾ ಅನ್ನೋ ತರಹ ಭಾವನೆಗಳು ಅಲ್ಲಿ ನಿಂತಿದ್ದ ಜನರ ಕಣ್ಣಲ್ಲಿ ಕಂಡಿತು ಅವನಿಗೆ. ಯಾರು ಸಾಹೇಬ್ರೆ ನೀವು? ಆ ಕಾಡ್ದಾರಿ ಸುರು ಆಗೋ ಜಾಗದಲ್ಲಿ ಯಾಕಾಗಿ ಬಿದ್ದಿದ್ರಿ? ವಿಕ್ರಾಂತ್, ಯಾರು ನೀವೆಲ್ಲ? ನಾನಿಲ್ಲಿ ಸಿಕ್ತೆ ನಿಮಗೆ? ನಾನು ಭೈರಪ್ಪ ಅಂತ, ಈ ಹಳ್ಳಿಯ ಮುಖ್ಯಸ್ಥ. ನನ್ನ ಮೊಮ್ಮಗಳು ಒಲೆಗೆ ಸೌದೆ ತರೋದಕ್ಕೆ ಅಂತ ಹೋಗಿದ್ಲು. ಆಗ ನೀವು ಅಲ್ಲಿ ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ರಿ ಅಂತ ಓಡಿ ಬಂದು ಹೇಳಿದ್ಲು. ಆಗ ನಾವು ನಿಮ್ಮ ಇಲ್ಲಿಯವರೆಗೂ ಎತ್ಕೊಂಡು ಬಂದು ನಿಮ್ಮ ತಲೆಗಾಗಿದ್ದ ಗಾಯಕ್ಕೆ ಔಷಧಿ ಹಚ್ಚಿದ್ವಿ. ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ವಿಕ್ರಾಂತ್, ನಾನು ವಿಕ್ರಾಂತ್ ಅಂತ. ಇಲ್ಲಿ ನಡೆದಿರೋ ಮಯೂರ್ ಕೊಲೆ ಮತ್ತು ಪೊಲೀಸ್ ಅಧಿಕಾರಿಯ ಕೊಲೆ ಪ್ರಕರಣದ ವಿಚಾರವಾಗಿ ತನಿಖೆ ಮಾಡೋದಕ್ಕೆ ಬಂದಿರುವ ಹೊಸ ಪೊಲೀಸ್ ಆಫೀಸರ್. ಈ ಹಾಳ ಸರ್ಕಾರನ ಯಾವತ್ತೂ ಸೌಲಭ್ಯ ಬೇಕು ಅಂತ ಕೇಳಲಿಲ್ಲ ಸ್ವಾಮಿ. ಅವರಾಗೆ ಆ ಮಯೂರ್ನ ನಮ್ಮ ಊರು ಉದ್ಧಾರಕ್ಕೆ ಅಂತ ಕಳಿಸಿದ್ರು. ಆದರೆ ಅವನು ನಮಗೆಲ್ಲ ಸಿಕ್ಕಾಬಟ್ಟೆ ತೊಂದರೆ ಕೊಟ್ಟ ಸ್ವಾಮಿ. ಆ ಕಾಡ್ ದಾರಿಲಿ ಅವನೇ ಹೋಗಿ ಸತ್ತರೆ ನಾವೇನು ಮಾಡೋಣ? ನಾವೀ ಕೊಲೆ ಮಾಡಿದ್ದೀವಿ ಅಂತ ನಮ್ಮೂರಿನ ಜನರಿಗೆ ತೊಂದರೆ ಕೊಡ್ತಾ ಐತೆ ಈ ನಿಮ್ಮ ಸರ್ಕಾರ. ಮತ್ತೆ ಆ ಪೊಲೀಸ್ನಪ್ಪನು ನಾವೇ ಸಾಯಿಸಿದ್ವಂತೆ. ನಾವು ಯಾರನ್ನು ಸಾಯಿಸಿಲ್ಲ ಸ್ವಾಮಿ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ವಿಕ್ರಾಂತ್, ನೋಡಿ, ನನ್ನಿಂದ ನಿಮಗೆ ತೊಂದರೆ ಆಗಲ್ಲ. ನಾನು ಸತ್ಯಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡೋನು. ನಾನು ಆ ಕೊಲೆಗಳ ಬಗ್ಗೆ ತನಿಖೆ ಮಾಡ್ತಿದ್ದೀನಿ. ನನಗೆ ಹೈಯರ್ ಆಫೀಸರ್ ಹೇಳಿದರು, ನೀವೆಲ್ಲ ಆ ಕಾಡಲ್ಲಿ ದೆವ್ವ ಇದೆ, ಅದೇ ಇಬ್ಬರನ್ನು ಸಾಯಿಸ್ತು ಅಂತ ಹೇಳಿದ್ರಂತೆ. ಅದೇ ವಿಚಾರವಾಗಿ ಸತ್ಯ ತಿಳ್ಕೊಳ್ಳೋಕ್ಕೆ ಅಂತ ನಾನು ಆ ಕಾಡ್ ದಾರಿಲೇ ಬಂದೆ ಇಲ್ಲಿಯವರೆಗೂ. ನೋಡಿ, ನಾನು ಬದುಕಿಲ್ವ ಈಗ? ಭೈರಪ್ಪ, ಏನು? ನೀವು ಆ ಕಾಡ್ ದಾರಿಲಿ ಬಂದ್ರಾ? ನಂಬಕ್ಕೆ ಆಯ್ತಿಲ್ಲ. ವಿಕ್ರಾಂತ್, ಹೌದು, ನಾನು ಹೇಳ್ತಿರೋದು ನಿಜ. ನಾನು ಆ ಕಾಡ್ ದಾರಿಲೇ ಬಂದೆ ಇಲ್ಲಿಯವರೆಗೂ. ಆ ಪೊಲೀಸ್ ಅಧಿಕಾರಿಯ ಜೀಪ್ ಕೂಡ ಸಿಕ್ತು ನನಗೆ. ಅವರನ್ನು ಯಾರೋ ಬೇಕು ಅಂತಾನೆ ಸಾಯಿಸಿದ್ದಾರೆ. ಅದು ದೆವ್ವಭೂತ ಮಾಡಿದೆ ಅಂತ ನಾನಂತೂ ನಂಬಲ್ಲ. ಹಾಗಂತ ನನಗೆ ನಿಮ್ಮ ಮೇಲೆ ಅನುಮಾನ ಇದೆ ಅಂತಾನೂ ಅಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಆಗಾಗ ನಿಮ್ಮ ಹಳ್ಳಿಗೆ ಬಂದು ನಿಮ್ಮನ್ನು ತನಿಖೆ ಮಾಡಬೇಕಾಗುತ್ತೆ. ಆಗ ಅದಕ್ಕೆ ನೀವೆಲ್ಲ ಸಹಕರಿಸಿ ಸಾಕು. ಪುಟ್ಟಮಲ್ಲಿ, ಪೊಲೀಸಣ್ಣ, ಅಂದರೆ ನಿಮ್ಮ ತಲೆಗೆ ಗಾಯ ಹೇಗಾಯಿತು? ನೀವೀಗೆ ಅಲ್ಲಿ ಬಿದ್ದಿದ್ರಿ? ವಿಕ್ರಾಂತ್, ಇವರಿಗೆ ಅಲ್ಲಿ ನಡೆದ ನಿಜಾಂಶ ಹೇಳಿದರೆ ದೆವ್ವಭೂತಾದ ಇವರ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಇವರಿಗೆಲ್ಲ ಆ ವಿಷಯ ಹೇಳಬಾರ್ದು. ಏನಿಲ್ಲಮ್ಮ, ನನ್ನ ಜೀಪಲ್ಲಿ ಪೆಟ್ರೋಲ್ ಕಡಿಮೆ ಇತ್ತು. ಅದಕ್ಕೆ ಅದು ಮಧ್ಯದ ಕಾಡಿನಲ್ಲೇ ನಿಂತು ಹೋಯಿತು. ಅದಕ್ಕೆ ನಾನು ಜೀಪಲ್ಲೇ ಬಿಟ್ಟು ನಡೆದುಕೊಂಡು ಈ ಹಳ್ಳಿ ಸೇರೋಣ ಅಂತ ಅಂದ್ಕೊಂಡೆ. ನಾನು ನೀರು ಬೇರೆ ತಂದಿರಲಿಲ್ಲ. ಬಿಸಿಲಿಗೆ ಬಾಯಾರಿಕೆ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಅಂತ ಅನಿಸುತ್ತೆ. ಬಿದ್ದಿದ್ದ ಫೋರ್ಸ್ಗೆ ತಲೆಗೆ ಗಾಯ ಆಗಿದೆ ಅನಿಸುತ್ತೆ ಅಷ್ಟೇ. ಭೈರಪ್ಪ ಸಾಹೇಬ್ರೆ, ನೀವು ಆ ಕಾಡ್ದಾರಿಲಿ ಹೋಗಿ ಬಂದರೆ ಇದ್ರೇನೆ ಒಳ್ಳೆಯದು. ಸ್ವಲ್ಪ ದೂರ ಆದರೂ ಆ ಬೆಟ್ಟ ಸುತ್ತಾಕೊಂಡೇ ಹೋಗಿ. ವಿಕ್ರಾಂತ್, ಸರಿ. ಅಂದಾಗೆ ಒಂದು ವಿಷಯ ಕೇಳೋದಿತ್ತು ನನಗೆ. ಒಂದು ಉಂಗುರ ಸಿಕ್ತು ಆ ಪೊಲೀಸ್ ಆಫೀಸರ್ ಜೀಪ್ ಹತ್ರ. ಈ ಉಂಗುರ ನಿಮ್ಮಲ್ಲಿ ಯಾರ್ದಾದ್ರೂ ಆಗಿದೆಯಾ ಅಂತ ನೋಡಿ ಹೇಳಿ. ತನ್ನ ಜೇಬೊಳಗೆ ಕೈ ಹಾಕಿ ಉಂಗುರಕ್ಕಾಗಿ ತಡಕಾಡುತ್ತಾನೆ. ಓ ಮೈ ಗಾಡ್, ಆ ಉಂಗುರನ ಎಲ್ಲೋ ಬೀಳಿಸಿಕೊಂಡಿದ್ದೀನಿ ಅಂತ ಅನಿಸುತ್ತೆ. ಭೈರಪ್ಪ, ಅದು ಎಂಥ ಉಂಗುರ ಸ್ವಾಮಿ? ವಿಕ್ರಾಂತ್, ಅದು ಇಂಗ್ಲೀಷ್ನ ಒಂದು ಅಕ್ಷರದ ಬೆಳ್ಳಿಯ ಉಂಗುರ. ಅದನ್ನು ನಾನು ಕವರಲ್ಲಿ ಹಾಕಿ ಜೋಬೊಳಗೆ ಇಟ್ಕೊಂಡಿದ್ದೆ. ಆದರೆ ಈಗ ಅದಿಲ್ಲ ಇಲ್ಲಿ. ಮೋಸ್ಟ್ಲಿ ಆ ಕಾಡಲ್ಲೇ ಬಿದ್ದಿರಬೇಕು. ನಾನು ಈಗಲೇ ಹೋಗಿ ನೋಡ್ತೀನಿ. ಭೈರಪ್ಪ, ಅಯ್ಯೋ ಸ್ವಾಮಿ, ಆ ಉಂಗುರಕ್ಕೋಸ್ಕರ ನೀವು ನಿಮ್ಮ ಪ್ರಾಣ ಕಳೆದುಕೊಳ್ಳೋಕೆ ಯಾಕೆ ಹೋಗ್ತೀರಾ? ಆ ಉಂಗುರನ ಬಿಟ್ಟು ಆರಾಮಾಗಿ ಮೊದಲು ಊರು ಸೇರ್ಕೊಳ್ಳಿ. ಪುಟ್ಟಮಳ್ಳಿ, ಹೌದು ಅಣ್ಣ, ನನ್ನ ಅಣ್ಣಯ್ಯ ನಿಮ್ಮ ಎತ್ತಿನ ಗಾಡೀಲಿ ಊರವರೆಗೂ ಬಿಟ್ಟು ಬರ್ತಾನೆ, ಹೋಗಿ ಬನ್ನಿ. ವಿಕ್ರಾಂತ್, ಇವರು ಹೇಳ್ತಿರೋದು ನಿಜಾನೇ. ಆ ಕಾಡಲ್ಲಿ ಇವತ್ತು ನಡೆದಿದ್ದು ನೋಡಿದರೆ ಅಲ್ಲಿ ಯಾರೋ ಏನೋ ಕಿತಾಪತಿ ಮಾಡ್ತಿದ್ದಾರೆ. ಆದರೆ ನನ್ನ ಮಗಳ ವಾಯ್ಸ್ ಹೇಗೆ ಕೇಳ್ತು ನನಗೆ? ಅವಳ ವಾಯ್ಸ್ ಯಾರೋ ಹೇಗೆ ಕಾಪಿ ಮಾಡೋದಕ್ಕೆ ಸಾಧ್ಯ? ಅದು ನನ್ನ ಭ್ರಮೇನ ಅಥವಾ ನಿಜವಾಗ್ಲೂ ನನ್ನ ಮಗಳು ಆ ಕಾಡಲ್ಲಿ ಇದ್ಲಾ? ತನ್ನ ಮೊಬೈಲ್ ತೆಗೆದು ಮತ್ತೆ ನಿಮಿಷಾಳಿಗೆ ಕರೆ ಮಾಡಲು ನೋಡುತ್ತಾನೆ.
ಆದರೆ ಅಲ್ಲೂ ಕೂಡ ಅವನಿಗೆ ನೆಟ್ವರ್ಕ್ ಸಿಗುವುದಿಲ್ಲ. ನಾನು ಈ ಕೂಡಲೇ ನನ್ನ ಮನೆಗೆ ಹೋಗಬೇಕು. ಪ್ಲೀಸ್ ನನ್ನ ಊರಿನವರೆಗೆ ಬಿಡಿ. ಬನ್ನಿ ಸ್ವಾಮಿ, ನಾನು ಎತ್ತಿನ ಗಾಡೀಲಿ ನಿಮ್ಮ ಬಿಡ್ತೀನಿ. ದಾರಿಯುದ್ದಕ್ಕೂ ಮಗಳ ಚಿಂತೆ ಕಾಡಿತ್ತು ಅವನಿಗೆ. ಕಾಡಿನಲ್ಲಿ ಕೇಳಿ ಬಂದ ಧ್ವನಿ ನಿಜವಾಗಲೂ ನನ್ನ ದಿಶಾ ಪುಟ್ಟಿದೆ. ಹಾಗಿದ್ರೆ ಅಪ್ಪ ದೇವ್ರೆ, ನನ್ನ ಮಗಳನ್ನು ಕಾಪಾಡಪ್ಪ. ವಿಕ್ರಾಂತ್ ಹಾಗೂ ಭೈರಪ್ಪನವರ ಮೊಮ್ಮಗ ಎತ್ತಿನ ಗಾಡಿಯಲ್ಲಿ ಪಟ್ಟಣದ ಕಡೆ ಹೊರಡುತ್ತಾರೆ. ದಾರಿ ಉದ್ದಕ್ಕೂ ವಿಕ್ರಾಂತ್ಗೆ ಅವನ ಮಗಳದ್ದೇ ಚಿಂತೆ. ಅಂತೂ ವಿಕ್ರಾಂತ್ ಪಟ್ಟಣ ತಲುಪಿದ್ದ. ಒಂದೇ ಉಸಿರಿನಲ್ಲಿ ಮನೆಯೊಳಗೆ ನುಗ್ಗಿದ. ವಿಕ್ರಾಂತ್, ನಿಮಿಷ, ದಿಶಾ, ನಿಮಿಷ ಎಲ್ಲಿದ್ದೀಯಾ? ನಿಮಿಷ, ವಿಕ್ಕಿ, ಏನು ಇಷ್ಟೊಂದು ಲೇಟಾಗಿ ಬಂದೆ? ಅಯ್ಯೋ, ಏನಾಯಿತು? ನಿನ್ನ ತಲೆಗೆ ಗಾಯ ಆಗಿದೆ. ಕೇಸ್ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ? ವಿಕ್ರಾಂತ್, ಅಯ್ಯೋ ಅದು ಬಿಡು, ಮೊದಲು ದಿಶಾ ಎಲ್ಲಿ ಅಂತ ಹೇಳು. ನಿಮಿಷ, ಹಸಿವು ಅಂತಿದ್ಲು, ತಿನ್ನಿಸಿ ಈಗ ತಾನೇ ಮಲಗಿಸಿದೆ. ಯಾಕೋ, ಏನಾಯಿತು? ವಿಕ್ರಾಂತ್, ನಾನು ನೋಡಬೇಕು. ಮಗಳ ಬಳಿ ಓಡುತ್ತಾನೆ. ಅಲ್ಲಿ ಹಾಸಿಗೆಯ ಮೇಲೆ ಮುದ್ದಾಗಿ ಮಲಗಿದ್ದ ಮಗಳನ್ನು ಎತ್ತಿ ಮುದ್ದಾಡುತ್ತಾನೆ. ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಕಣ್ಣೀರಿಡುತ್ತಾನೆ. ನಿಮಿಷ, ವಿಕ್ಕಿ ಏನಾಯಿತು? ವಿಕ್ರಾಂತ್, ನಿಮಿಷ, ನೀನು ಮತ್ತು ದಿಶಾ ಇವತ್ತು ಎಲ್ಲಾದರೂ ಹೋದ್ರಾ? ನಿಮಿಷ, ನೋ, ನಾವು ಎಲ್ಲೂ ಹೋಗಲಿಲ್ಲ. ಬೆಳಗ್ಗೆಯಿಂದ ನಾನು ಮತ್ತು ಪಾಪು ಇಲ್ಲೇ ಇದ್ದೀವಿ. ಯಾಕೋ, ಏನಾದರೂ ಪ್ರಾಬ್ಲಮ್ಮಾ? ವಿಕ್ರಾಂತ್, ನಿಮಿಷಾಳ ಕಣ್ಣಲ್ಲಿದ್ದ ಭಯ ಗುರುತಿಸಿ, ಹೋ, ನಾನು ಸ್ಟೇಷನ್ನಲ್ಲಿ ಯಾರೂ ಇರಲಿಲ್ವಲ್ಲ ಅಂತ ಸುಮ್ಮನೆ ಮಲಗಿದ್ದೆ. ಒಂದು ಕನಸು ಬಿತ್ತು. ನಾನು, ಪಾಪು ಮತ್ತು ನೀನು ಆಚೆ ಹೋಗಿರೋ ಥರ. ಆಮೇಲೆ ಪಾಪು ನಮ್ಮಿಂದ ತಪ್ಪಿಸಿಕೊಂಡ ಥರ. ಸೊ ಕನಸಲ್ಲೇ ಎದುರುಕೊಂಡು ಹುಡುಕಾಡಿದೆ ಅವಳಿಗೋಸ್ಕರ. ಹಾಗೆ ಹುಡುಕಾಡ್ತಾ ಎಲ್ಲೋ ಬಿದ್ದುಬಿಟ್ಟೆ. ಹಾಗೆ ಕಣ್ಬಿಟ್ಟು ನೋಡಿದರೆ ಚೇರಿಂದ ಕೆಳಗೆ ಬಿದ್ದಿದ್ದೆ. ನಿಮಿಷ, ಅಯ್ಯೋ ವಿಕ್ಕಿ, ಕನಸಿಗೆಲ್ಲ ಹೆದರುತ್ತೀಯ? ತೂ ನಿನ್ನ, ಹೋಗು ಕೈಕಾಲು ತೊಳ್ಕೊಂಡು ಬಾ, ಊಟ ಮಾಡೋಣ. ವಿಕ್ರಾಂತ್, ಓಕೆ. ಈಗ ಇವಳಿಗೆ ಏನಾದರೂ ಹೇಳಿದರೆ ಸುಮ್ಮನೆ ಭಯಪಡ್ತಾಳೆ. ಅದಕ್ಕೆ ಏನು ಹೇಳೋದು ಬೇಡ. ದಿಶಾ ಆಚೆ ಎಲ್ಲಿ ಹೋಗಲಿಲ್ಲ. ಅಂದರೆ ಕಾಡಲ್ಲಿ ನನಗೆ ಕೇಳಿಸಿದ ವಾಯ್ಸ್ ಯಾರ್ದು? ಸೇಮ್ ನನ್ನ ಮಗಳು ವಾಯ್ಸ್ ಥರಾನೇ ಇತ್ತು. ಇದಕ್ಕೆಲ್ಲ ಆದಷ್ಟು ಬೇಗ ಉತ್ತರ ಕಂಡ್ಕೊಳ್ಬೇಕು. ಇಲ್ಲ ಅಂದರೆ ಸರಿ ಇರಲ್ಲ. ಕೈಕಾಲು ತೊಳೆದು ಊಟಕ್ಕೆ ಬರುತ್ತಾನೆ ವಿಕ್ರಾಂತ್. ನಿಮಿಷ, ಬನ್ನಿ ಸಾಹೇಬ್ರೆ. ವಿಕ್ರಾಂತ್, ನೀನು ತಿಂದ? ನಿಮಿಷ, ಹೊಟ್ಟೆ ಬಿರಿಯೋ ಹಾಗೆ ತಿಂದೆ. ಈಗ ನೀನು ತಿಂದು ಬಿದ್ಕೋ ಹೋಗು. ವಿಕ್ರಾಂತ್, ಅಬ್ಬಾ, ನನ್ನ ಬಿಟ್ಟು ನನ್ನ ಹೆಂಡತಿ ಊಟ ಮಾಡಿಬಿಟ್ಲಾ? ಬಾ, ನಾನೇ ತಿನ್ನಿಸ್ತೀನಿ. ನಿಮಿಷ, ಬೇಕಾಗಿಲ್ಲ, ಹೋಗಲು. ನೀನು ತಿನ್ನುವುದು ಬೇಡ, ನಾನು ತಿನ್ನೋದು ಬೇಡ, ನಾನು ಹೋಗ್ತೀನಿ. ವಿಕ್ರಾಂತ್, ಬೇಗ ತಿನ್ನು ಬಾ, ತುಂಬ ಮೈಕೈ ನೋಯ್ತಿದೆ, ನಾನು ಮಲ್ಕೊತೀನಿ. ನಿಮಿಷ, ಓಕೆ. ಊಟ ಮಾಡಿ ನೆಮ್ಮದಿಯಾಗಿ ಮಲಗಿದ್ದ ವಿಕ್ರಾಂತ್. ಸಮಯ ಆಗ ಮಧ್ಯರಾತ್ರಿ 1 ಆಗಿತ್ತು. ಡ್ಯಾಡಿ, ಡ್ಯಾಡಿ. ವಿಕ್ರಾಂತ್, ದಿಶಾ ಪುಟ್ಟಿ. ಕಣ್ಣೆದುರು ಬಂದಂಥ ಮಗುವಿನ ಆತ್ಮ ನೋಡಿ ಗಾಬರಿಯಾಗುತ್ತಾನೆ. ವಿಶ್ರಾಂತಿ, ಪುಟ್ಟ. ವಿಶ್ರಾಂತಿ, ಡ್ಯಾಡಿ, ದಿಶಾ ಮಾತ್ರ ನಿನ್ನ ಮಗಳ? ಅವಳಿಗಿಂತ ಮೊದಲು ನಾನಲ್ವಾ ನಿನ್ನ ಮಗಳಾಗಿದ್ದು? ನನ್ನ ಯಾಕೆ ಸಾಯಿಸೋದಕ್ಕೆ ಬಿಟ್ರಿ? ಡ್ಯಾಡಿ, ನಾನೇನಾದರೂ ಬ್ಯಾಡ್ ಕೆಲಸ ಮಾಡಿದ್ನಾ? ಎದುರಿದ್ದ ಆತ್ಮವ ಕಂಡು ತಡೆಯಲಾಗಲಿಲ್ಲ ವಿಕ್ರಾಂತ್ಗೆ. ಪಕ್ಕದಲ್ಲಿ ಮಲಗಿದ್ದ ನಿಮಿಷಾಳ ಕಡೆ ನೋಡುತ್ತಾನೆ. ಅವಳು ನೆಮ್ಮದಿಯಾಗಿ ನಿದ್ರಿಸುತ್ತಿರುವುದನ್ನು ಕಂಡು ಆಚೆ ಓಡುತ್ತಾನೆ. ಡ್ಯಾಡಿ, ಯಾಕೆ ಅಳ್ತಿದ್ದೀರಾ? ನಾನಂದರೆ ಇಷ್ಟ ಇರಲಿಲ್ವ ಡ್ಯಾಡಿ ನಿಮಗೆ? ವಿಕ್ರಾಂತ್, ಹಾಗೆಲ್ಲ ಅನ್ಬೇಡ ಕಂದ. ನೀನು ಅಂದರೆ ನನಗೆ, ನಿಮಿಷಾಗೆ, ಜೊತೆಗೆ ದಿಶಾಗೂ ತುಂಬ ಇಷ್ಟ. ಆದರೆ ಆ ದೇವರಿಗೆ ನಮ್ಮ ಮುದ್ದು ಕುಟುಂಬ ನೋಡಲಾಗದೆ ನಿನ್ನ ಕರೆಸ್ಕೊಂಡು ಬಿಟ್ಟ ಕಂದ. ನನ್ನ ಕ್ಷಮಿಸೋ ಪುಟ್ಟ. ನಿನ್ನ ನಾನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ವಿಶ್ರಾಂತಿ, ಡ್ಯಾಡಿ ಪ್ಲೀಸ್ ಅಳಬೇಡಿ. ವಿಕ್ರಾಂತ್, ಪುಟ್ಟಿ, ನಿನ್ನ ಉಳಿಸಿಕೊಳ್ಳುವುದಕ್ಕೆ ನಾನು ತುಂಬ ಪ್ರಯತ್ನಪಟ್ಟೆ ಕಂದ. ಆದರೆ ನಿನ್ನ ಕ್ಯಾನ್ಸರ್ ಕೊನೆ ಸ್ಟೇಜಲ್ಲಿ ಇತ್ತು. ಅದಕ್ಕೆ ನಿನ್ನ ಉಳಿಸಿಕೊಳ್ಳುವುದಕ್ಕೆ ಆಗಲಿಲ್ಲಮ್ಮ. ಈ ನತದೃಷ್ಟ ಅಪ್ಪನನ್ನು ಕ್ಷಮಿಸಿಬಿಡೋ ಪುಟ್ಟ. ವಿಶ್ರಾಂತಿ, ಹೋಗಲಿ ಬಿಡಿ ಡ್ಯಾಡಿ. ಈಗ ನಾನು ಮತ್ತೆ ಮೊದಲಿನ ಹಾಗೆ ನಿಮ್ಮ ಜೊತೆ, ಮಮ್ಮಿ ಜೊತೆ ಮತ್ತು ನನ್ನ ಪುಟ್ಟ ತಂಗಿ ಜೊತೆ ಆಟ ಆಡೋದಕ್ಕೆ ಆಗಲ್ಲ. ವಿಕ್ರಾಂತ್, ಪುಟ್ಟ, ನಿನ್ನ ಈ ರೀತಿ ಆತ್ಮವಾಗಿ ನೋಡ್ತಿದ್ರೆ ಕರುಳು ಇಂಟ್ತಿದೆ ಕಂದ. ಆದರೆ 1 ವರ್ಷ ಆದಮೇಲೆ ನಿನ್ನ ನೋಡ್ತಿರೋದಕ್ಕೆ ಖುಷಿಯಾಗ್ತಿದೆ ಮಗಳೇ. ವಿಶ್ರಾಂತಿ, ಇವತ್ತು ನಿಮ್ಮನ್ನು ಆ ಕಾಡಲ್ಲಿ ನೋಡಿದೆ, ನಿಮ್ಮನ್ನು ಕರೆದೆ. ಆದರೆ ನೀವು ನನ್ನ ದಿಶಾ ಅಂತಲೇ ಕರಿತಿದ್ರಿ. ವಿಕ್ರಾಂತ್, ಕಾಡಲ್ಲಿ ಕರೆದಿದ್ದು ನೀನಾ? ವಿಶ್ರಾಂತಿ, ಹೌದು ಡ್ಯಾಡಿ. ನಾನು 1 ವರ್ಷದಿಂದ ನಿಮ್ಮ ಜೊತೆಯೇ ಇದ್ದೆ, ಆದರೆ ಕಾಣಿಸಿಕೊಳ್ಳಲಿಲ್ಲ. ಆದರೆ ಇವತ್ತು ಆ ಕಾಡಲ್ಲಿ ನಿಮ್ಮ ತಲೆ ಮೇಲೆ ಮರ ಬೀಳ್ತಿತ್ತು ಅಲ್ವಾ?
ಆಗ ನಾನೇ ಅದನ್ನು ನಿಮ್ಮ ತಲೆ ಮೇಲೆ ಬೀಳದೇ ಇರೋ ಹಾಗೆ ಮಾಡಿದೆ. ಆದರೆ ಅದು ನಿಮ್ಮ ಬೆನ್ನ ಮೇಲೆ ಬಿತ್ತು. ನೀವು ಕೆಳಗೆ ಬಿದ್ದು ಗಾಯ ಮಾಡಿಕೊಂಡ್ರಿ. ಸಾರಿ ಡ್ಯಾಡಿ. ವಿಕ್ರಾಂತ್, ಕಂದ, ಸಾರಿ ಎಲ್ಲ ಕೇಳಬೇಡ ಕಣೋ. ನನ್ನ ಪ್ರಾಣ ಕಾಪಾಡಿದ ದೇವತೆ ನನ್ನ ಮಗಳು. ವಿಶ್ರಾಂತಿ, ಹ್ಞೂ ಡ್ಯಾಡಿ. ನಾನು ನಿಮ್ಮ ಕೇಸ್ಗೆ ಸಹಾಯ ಮಾಡಲ ಡ್ಯಾಡಿ. ವಿಕ್ರಾಂತ್, ಖಂಡಿತ ಪುಟ್ಟಿ. ನನ್ನ ಜೊತೆ ನೀನು ಯಾವಾಗಲೂ ಇರ್ತೀಯ ಅಂದರೆ ಆರಾಮಾಗಿ ನನಗೆ ಸಹಾಯ ಮಾಡು, ಓಕೆನಾ? ನಿಮಿಷ, ವಿಕ್ಕಿ, ಏನು ಮಾಡ್ತಿದ್ದೀಯಾ ಇಲ್ಲಿ? ನಿದ್ದೆ ಬರ್ತಿಲ್ವಾ? ವಿಕ್ರಾಂತ್, ನಿಮಿಷ, ನಮ್ಮ ವಿಶ್ರಾಂತಿ. ನಿಮಿಷ, ವಿಶ್ರಾಂತಿನ? ಎಲ್ಲಿ ವಿಕ್ಕಿ ನನ್ನ ವಿಶ್ರಾಂತಿ? ವಿಕ್ರಾಂತ್, ಇಲ್ಲೇ ಇದ್ಲು ನಿಮಿಷ, ಆದರೆ ಈಗ ಎಲ್ಲೋದ್ಲು ಗೊತ್ತಾಗ್ತಿಲ್ಲ. ನಿಮಿಷ, ವಿಕ್ಕಿ ಪ್ಲೀಸ್ ಅರ್ಥ ಮಾಡ್ಕೊ. ನಮ್ಮ ವಿಶ್ರು ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ಅವಳು ಯಾವತ್ತೂ ನಮ್ಮ ಕಣ್ಮುಂದೆ ಬರುವುದಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ನೀನು ನೆನಪು ಮಾಡಿಕೊಂಡು ನನಗೂ ಅವಳ ನೆನಪು ತರಿಸ್ಬೇಡ. ಅವಳಿಲ್ಲದೆ ತುಂಬ ಒದ್ದಾಡಿ ಈಗ ದಿಶಾಳಿಗೋಸ್ಕರ ಮತ್ತೆ ಬದುಕೋದನ್ನು ಕಲ್ತಿದ್ದೀನಿ. ಪ್ಲೀಸ್ ವಿಕ್ಕಿ, ಈಗ ಬಂದು ನಿದ್ದೆ ಮಾಡು ಬಾ. ವಿಕ್ರಾಂತ್, ಓಕೆ. ಹಾಗಾದರೆ ನಾನು ಇಷ್ಟು ಹೊತ್ತು ಕಂಡಿದ್ದು ಕನಸ? ವಿಶ್ರಾಂತಿ, ಅಯ್ಯೋ ಡ್ಯಾಡಿ, ಪಾಪ ಮಮ್ಮಿ ಅಳೋ ಹಾಗೆ ಮಾಡಿಬಿಟ್ರಿ. ಡ್ಯಾಡಿ, ನಾನು ನಿಮ್ಮ ಕಣ್ಣಿಗೆ ಮಾತ್ರ ಕಾಣಿಸ್ತೀನಿ, ಮಮ್ಮಿ ಮತ್ತು ದಿಶಾ ಕಣ್ಣಿಗೆ ಕಾಣೋದಿಲ್ಲ. ವಿಕ್ರಾಂತ್, ಓ ಪುಟ್ಟಿ, ನನ್ನ ಕಣ್ಣಿಗೆ ಕಾಣ್ತೀಯ ಅಲ್ವಾ? ಅಷ್ಟೇ ಸಾಕು ಕಂದ. ನನ್ನ ಪುಟಾಣಿ ಮಗಳು ನನ್ನ ಜೊತೆಗೆ ಇರುತ್ತಾಳೆ ಇವತ್ತಿಂದ. ವಿಶ್ರಾಂತಿ, ಹ್ಞೂ ಡ್ಯಾಡಿ. ನಾನು ಡ್ಯಾಡಿ ಬೆನ್ನ ಹಿಂದೆ, ವಿಕ್ರಮನ ಹಿಂದೆ ಬೇತಾಳ ಇದ್ದ ಹಾಗೆ ಅಂಟಿಕೊಂಡಿರ್ತೀನಿ. ನಿಮಿಷ, ವಿಕ್ಕಿ. ವಿಶ್ರಾಂತಿ, ಡ್ಯಾಡಿ ಹೋಗಿ, ಮಮ್ಮಿ ಕರೀತಿದ್ದಾರೆ. ನೀವು ಹೋಗಲಿಲ್ಲ ಅಂದರೆ ಅಷ್ಟೇ ಮಮ್ಮಿ. ವಿಕ್ರಾಂತ್ಗೆ ವಿಶ್ರಾಂತಿಯ ಆತ್ಮ ಕಂಡು ಒಂದೆಡೆ ಖುಷಿಯಾದರೆ ಮತ್ತೊಂದೆಡೆ ದುಃಖವಾಗುತ್ತದೆ. 10 ವರ್ಷ ಸಾಕಿ ಸಲುಹಿದ ಪುಟ್ಟ ಮಗಳು 1 ವರ್ಷದ ಕೆಳಗೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಳು. ಬಾಳಿ ಬದುಕಬೇಕಾದ ಮಗಳು ಕಣ್ಣ ಮುಂದೆಯೇ ಅತಿ ಚಿಕ್ಕ ವಯಸ್ಸಿಗೆ ಹೆಣವಾಗಿ ಹೋಗಿದ್ದಳು. ದಿಶಾಳಂತೆಯೇ ಆಟವಾಡಿಕೊಂಡು ಇರಬೇಕಾಗಿದ್ದ ಹುಡುಗಿ ಆತ್ಮವಾಗಿ ಯಾರ ಕಣ್ಣಿಗೂ ಕಾಣದಾಗಿ ಹೋದಳು. ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ ವಿಕ್ರಾಂತ್ನ ಎದೆಯ ಮೇಲೆ ಕುಳಿತು ಪ್ರೀತಿಯಿಂದ ಮುದ್ದಾಗಿ ಕರೆದು ಎಬ್ಬಿಸಿದಳು ವಿಶ್ರಾಂತಿ. ವಿಶ್ರಾಂತಿ, ಡ್ಯಾಡಿ ಬೇಗ ಎದ್ದೇಳಿ, ಕೇಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗಬೇಕಲ್ವಾ, ಎದ್ದೇಳಿ. ವಿಕ್ರಾಂತ್, ಗುಡ್ ಮಾರ್ನಿಂಗ್ ಕಂದ. ಅವಳನ್ನು ಮುಟ್ಟಲು ಮುಂದಾಗುತ್ತಾನೆ. ವಿಶ್ರಾಂತಿ, ನೋ ಡ್ಯಾಡಿ, ನಾನು ನಿಮ್ಮ ಕೈಲಿ ನನ್ನ ಹಿಡಿಯೋಕ್ಕೆ ಆಗಲ್ಲ. ವಿಕ್ರಾಂತ್, ಓಕೆ ಕಂದ, ಈಗ ನಾನು ರೆಡಿಯಾಗಿ ಬರ್ತೀನಿ. ಆಮೇಲೆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗೋಣವಾ? ವಿಶ್ರಾಂತಿ, ಗುಡ್ ಬಾಯ್. ಸ್ನಾನ ಮುಗಿಸಿ ಯೂನಿಫಾರ್ಮ್ ಹಾಕಿಕೊಂಡು ರೆಡಿಯಾಗಿ ಬಂದ ವಿಕ್ರಾಂತ್. ನಿಮಿಷ, ವಿಕ್ಕಿ ತಿಂಡಿ ತಿನ್ನು ಬಾ. ವಿಕ್ರಾಂತ್, ಹಾಂ ನಿಮಿಷ ಬಂದೆ. ದಿಶಾ, ಡ್ಯಾಡಿ ಊಟ ತಿನ್ಸುನ ಪ್ಲೀಸ್. ವಿಕ್ರಾಂತ್, ಹಾಂ ಪುಟ್ಟಿ, ಸರಿ. ಪಕ್ಕದಲ್ಲಿ ಕೂತಿರುವ ಮಗಳು ಒಂದೆಡೆಯಾದರೆ ಮುಂದೆ ಕೂತಿರುವ ಮಗಳು ಮತ್ತೊಂದೆಡೆ. ಒಬ್ಬಳನ್ನು ಎತ್ತಿ ಮುದ್ದಾಡುವ ಭಾಗ್ಯ, ಮತ್ತೊಬ್ಬಳನ್ನು ಕೇವಲ ನೋಡಿ ಆನಂದಿಸುವ ಭಾಗ್ಯ. ಅವನ ಸ್ಥಿತಿ ಕಂಡು ಅವಳಿಗೆ ಬೇಸರವಾಯಿತು. ಪ್ರೀತಿಯ ತಂಗಿ ತಂದೆಯ ಕೈಯಿಂದ ಊಟ ಮಾಡುವುದನ್ನು ನೋಡಿ ಕೈತುತ್ತು ತಿನ್ನೋ ಭಾಗ್ಯ ನನಗಿಲ್ಲವೆಂದು ನೆನೆದು ಬೇಸರದಿಂದ ಆಚೆ ಹೋಗುತ್ತಾಳೆ ವಿಶ್ರಾಂತಿ. ವಿಕ್ರಾಂತ್, ಮಿಸ್ ವಿಶ್ರಾಂತಿ. ವಿಕ್ರಾಂತ್, ಹೊರಡೋಣವಾ? ವಿಶ್ರಾಂತಿ, ಎಸ್ ಡ್ಯಾಡಿ. ವಿಕ್ರಾಂತ್, ಕಂದ, ನೀನು ಯಾರನ್ನು ಮುಟ್ಟೋಕೆ ಆಗಲ್ಲ ಅಲ್ವಾ? ಮತ್ತೆ ಅದೇಗೆ ನಿನ್ನೆ ನನ್ನ ಕಾಪಾಡಿದೆ? ವಿಶ್ರಾಂತಿ, ಡ್ಯಾಡಿ ನನಗೆ ಯಾರನ್ನು ಮುಟ್ಟೋದಕ್ಕೆ ಆಗಲ್ಲ, ನನ್ನನ್ನು ಯಾರು ಮುಟ್ಟೋದಕ್ಕೆ ಆಗಲ್ಲ. ಆದರೆ ನನಗೆ ಮ್ಯಾಜಿಕ್ ಬರುತ್ತೆ ಗೊತ್ತಾ? ಆ ಮ್ಯಾಜಿಕ್ಕಿಂದ ನಿನ್ನೆ ನಿಮ್ಮ ಮೇಲೆ ಬೀಳ್ತಾ ಇದ್ದ ಮರ ಪೀಸ್ನ ದೂರ ಬೀಳಿಸೋಣ ಅಂತ ನೋಡಿದೆ, ಆದರೆ ಆಗಲಿಲ್ಲ. ವಿಕ್ರಾಂತ್, ಹಬ್ಬ, ನನ್ನ ಪುಟಾಣಿಗೆ ಮ್ಯಾಜಿಕ್ ಬರುತ್ತಾ? ವೆರಿ ಗುಡ್. ಈಗ ಡ್ಯಾಡಿಗೆ ನಿನ್ನ ಮ್ಯಾಜಿಕ್ಕಿಂದ ಹೆಲ್ಪ್ ಮಾಡ್ತೀಯ ಅಲ್ವಾ? ವಿಶ್ರಾಂತಿ, ಹ್ಞೂ ಡ್ಯಾಡಿ. ಅಪ್ಪ ಮಗಳು ಮತ್ತೊಮ್ಮೆ ಕಾಡ ದಾರಿ ಹಿಡಿತಾರೆ. ವಿಕ್ರಾಂತ್ ಹಾಗೂ ವಿಶ್ರಾಂತಿ ಇಬ್ಬರು ಕಾಡಿನ ಒಳಗೆ ಪ್ರವೇಶ ಮಾಡ್ತಾರೆ. ತಂದೆಯ ಪಕ್ಕ ಗಾಳಿಯಲ್ಲಿ ಹಾರುತ್ತಾ ಬರುತ್ತಿದ್ದಳು ವಿಶ್ರಾಂತಿ. ವಿಶ್ರಾಂತಿ, ಡ್ಯಾಡಿ ಇಲ್ಲಿ ನನ್ನ ಥರಾನೇ ಹಾರಾಡೋ ದೆವ್ವ ಇರುತ್ತಾ? ವಿಕ್ರಾಂತ್,
ಇಲ್ಲ ಪುಟ್ಟಿ, ಆ ಥರ ಯಾವುದೂ ಇಲ್ಲ. ಈ ದೆವ್ವ ಭೂತ ಅನ್ನೋದು ಕೇವಲ ಮನುಷ್ಯನ ಕಲ್ಪನೆ ಅಷ್ಟೇ. ವಿಶ್ರಾಂತಿ, ಹಾಗಾದರೆ ನಾನು ನಿಮ್ಮ ಭ್ರಮೇನಾ? ವಿಕ್ರಾಂತ್, ನನ್ನ ಮಗಳು ಗೊಂಬೆ. ಅವಳು ನನ್ನ ಹೃದಯದಲ್ಲಿ ಇನ್ನೂ ಬದುಕಿದ್ದಾಳೆ. ನಾನು ನಿನ್ನ ಹತ್ರ ಮಾತಾಡುವಾಗ ಎದುರುಗಡೆ ಇರೋ ವ್ಯಕ್ತಿಗೆ ನನ್ನ ಭ್ರಮೆ ಅಂತ ಅನಿಸುತ್ತೆ ಅಲ್ವಾ? ಹಾಗೆ. ಆದರೆ ನನ್ನ ಪಾಪು ನನ್ನ ಕಣ್ಣ ಮುಂದೆ ಇದೆ ಅನ್ನೋ ಸತ್ಯ ನನಗೆ ಮಾತ್ರ ಗೊತ್ತು. ವಿಶ್ರಾಂತಿ, ಡ್ಯಾಡಿ, ಮತ್ತೆ ನಾವು ಇಲ್ಲಿಗೆ ಯಾಕೆ ಬಂದ್ವಿ? ವಿಕ್ರಾಂತ್, ನನಗೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಉಂಗುರ ಸಿಕ್ಕಿತ್ತು ಕಂದ. ಆದರೆ ಆ ಉಂಗುರ ಎಲ್ಲಿ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆ ಉಂಗುರ ಸಿಕ್ಕರೆ ಆ ಕೇಸ್ಗೆ ಹೆಲ್ಪ್ ಆಗುತ್ತೆ. ಪುಟ್ಟ, ನನಗೆ ಗಾಯ ಆಗಿ ಬಿದ್ದ ಮೇಲೆ ಯಾರಾದರೂ ನನ್ನ ಹತ್ರ ಬಂದಿದ್ದನ್ನು ನೀನು ನೋಡಿದ್ಯಾ? ವಿಶ್ರಾಂತಿ, ಇಲ್ಲ ಡ್ಯಾಡಿ, ನೀನು ಬಂದಮೇಲೆ ಆ ಅಕ್ಕ ಬಂದು ನಿನ್ನ ನೋಡಿ ಯಾರನ್ನೋ ಕರ್ಕೊಂಡು ಬಂದರು. ಆಮೇಲೆ ಅವರು ನಿನ್ನ ಎತ್ಕೊಂಡು ಹೋದರು ಅಷ್ಟೇ. ವಿಕ್ರಾಂತ್, ಹೌದಾ? ಆ ಹುಡುಗಿ ನನ್ನ ಜೇಬ್ನಿಂದ ಏನಾದರೂ ಎತ್ಕೊಂಡಿದ್ದು ನೋಡ್ದಾ? ಸರಿಯಾಗಿ ಜ್ಞಾಪಕ ಮಾಡಿಕೊಂಡು ಹೇಳು ಕಂದ. ವಿಶ್ರಾಂತಿ, ಇಲ್ಲ ಡ್ಯಾಡಿ, ಆದರೆ ಆ ಅಕ್ಕ ಕರ್ಕೊಂಡು ಬಂದರು ಅಲ್ವಾ ಒಬ್ಬ ಉದ್ದಕ್ಕಿರೋ ಅಣ್ಣ. ಅವನು ನಿನ್ನ ಬಟ್ಟೆ ಎಲ್ಲ ಮುಟ್ಟಿ ಚೆಕ್ ಮಾಡ್ದ. ಆಮೇಲೆ ನಿನ್ನ ಜೇಬಿಂದ ಏನೋ ತಗೊಂಡ. ಆಮೇಲೆ ಅವನು ಹೊರಟೋದ. ಸ್ವಲ್ಪ ಹೊತ್ತಾದ ಮೇಲೆ ಇಬ್ಬರು ಅಂಕಲ್ ಬಂದರು. ಆ ಅಕ್ಕನ ಜೊತೆ ಅಲ್ಲಿರೋ ಮನೆ ಹತ್ರ ಕರ್ಕೊಂಡೋದ್ರು. ಅಲ್ಲಿ ನನಗೆ ಬರೋದಕ್ಕೆ ಆಗಲಿಲ್ಲ. ವಿಕ್ರಾಂತ್, ಹಾಗಾದರೆ ಆ ಉಂಗುರಕ್ಕೂ ಆ ಊರಿನ ಹಿರಿಯರ ಮೊಮ್ಮಗಳಿಗೂ ಏನೋ ಸಂಬಂಧ ಇದೆ. ಏನು ಇರಬಹುದು? ನನ್ನ ಸ್ನೇಹಿತ ಹೇಳಿದ ಹಾಗೆ ಕೊಲೆಗಳ ಹಿಂದೆ ಆ ಹಳ್ಳಿ ಜನರ ಕೈವಾಡ ಇದೆಯಾ? ಆದರೆ ಅವರು ಈ ಕೊಲೆಗಳನ್ನು ಮಾಡಿದಾದರೂ ಯಾಕೆ? ತಕ್ಷಣ ತನ್ನ ಶೂ ಬಿಚ್ಚಿ ಬರಿಗಾಲಲ್ಲೇ ನಡೆಯುತ್ತಾನೆ ವಿಕ್ರಾಂತ್. ವಿಶ್ರಾಂತಿ, ಡ್ಯಾಡಿ, ಶೂ ಯಾಕೆ ಬಿತ್ತಿದ್ದೀರಾ? ವಿಕ್ರಾಂತ್, ಇಲ್ಲಿ ನೋಡು, ಈ ಉದುರಿರೋ ಎಲೆಗಳು. ಇದರ ಮೇಲೆ ಶೂ ಹಾಕಿ ಬಾರದ ಹೆಜ್ಜೆ ಇಟ್ಟರೆ ಈ ನಿಶಬ್ದವಾಗಿರೋ ಈ ಕಾಡಲ್ಲಿ ತುಂಬ ಶಬ್ದ ಬರುತ್ತೆ. ಅದಕ್ಕೆ ಶೂ ಇಲ್ಲದೆ ನಡೀತಿದ್ದೀನಿ. ಈಗ ನನ್ನ ಜೊತೆ ಬಾ. ನನ್ನ ಮಾತನಾಡಿಸ್ಬೇಡ, ಸರಿನಾ? ವಿಶ್ರಾಂತಿ, ಓಕೆ ಡ್ಯಾಡಿ. ವಿಕ್ರಾಂತ್ ವಿಶ್ರಾಂತಿಯ ಜೊತೆ ನಿಶಬ್ದವಾಗಿರುವ ಕಾಡಿನಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಾನೆ. ಅವನಿಗೆ ಜೀಪ್ ಸಿಕ್ಕ ಜಾಗಕ್ಕೆ ಬಂದಾಗ ಅಲ್ಲಿ ಅವನಿಗೆ ಆ ಜೀಪ್ ಕಾಣಿಸುವುದಿಲ್ಲ. ನಿನ್ನೆ ಇದ್ದಿದ್ದ ಜೀಪ್ ಇವತ್ತಿಲ್ಲ ಅಂದರೆ ಇದೆಲ್ಲ ಯಾರೋ ಮನುಷ್ಯರು ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಆಯಿತು. ಆ ಜೀಪ್ ಇದ್ದ ಜಾಗದಲ್ಲೇ ಸುತ್ತಮುತ್ತ ಏನಾದರೂ ಸುಳಿವು ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಹುಡುಕಾಡುತ್ತಾನೆ. ಆಗ ಅವನಿಗೆ ಒಂದು ಮಹತ್ವದ ಸುಳಿವು ಸಿಗುತ್ತದೆ. ವಿಕ್ರಾಂತ್, ಜೀಪ್ ಇಲ್ಲೇ ಇತ್ತು. ಅದು ಈ ಜಾಗದಲ್ಲಿ ಕದಲಿದೆ ಅಂದರೆ ಅದು ಮುಂದಕ್ಕೆ ಹೋಗಿರೋ ಗುರುತಾದರೂ ಇರಬೇಕಿತ್ತು. ಆದರೆ ಇಲ್ಲಿ ಅದು ಇಲ್ಲ. ಪುಟ್ಟ, ನೋಡ್ತಿದ್ಯಾ ಇದನ್ನು? ವಿಶ್ರಾಂತಿ, ಏನು ಡ್ಯಾಡಿ ಇದು? ವಿಕ್ರಾಂತ್, ನಿಂಗೆ ಗೊತ್ತಾ ಕಂದ, ಕಳ್ಳರು ಎಷ್ಟೇ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕಳ್ಳತನ ಮಾಡಿದರೂ ಏನೋ ಒಂದು ಸಣ್ಣ ತಪ್ಪು ಮಾಡೇ ಮಾಡಿರ್ತಾರೆ. ಈ ಕಳ್ಳರು ಅಥವಾ ಕೊಲೆಗಡುಕರು ಹಾಗೆ ಒಂದು ತಪ್ಪು ಮಾಡಿದ್ದಾರೆ. ಅದೇ ಈ ಜೀಪ್ ಹೋಗಿರೋ ದಾರಿನ ಅಳಿಸೋಕ್ಕೆ ಪ್ರಯತ್ನಪಟ್ಟಿರೋದು. ಮತ್ತೆ ನೋಡು, ಅಲ್ಲಿ ಒಂದೇ ಒಂದು ಶೂ ಮಾರ್ಕ್ ಕೂಡ ಹಾಗೆ ಬಿಟ್ಟಿದ್ದಾರೆ. ವಿಶ್ರಾಂತಿ, ಅದು ನಿನ್ನ ಶೂ ಮಾರ್ಕ್ ಕೂಡ ಆಗಿರ್ಬೋದು ಅಲ್ವಾ ಡ್ಯಾಡಿ? ವಿಕ್ರಾಂತ್, ನನ್ನ ಶೂ ನನ್ನ ಕೈಯಲ್ಲಿದೆ ಅಲ್ವ ಕಂದ? ವಿಶ್ರಾಂತಿ, ಹೌದಲ್ವಾ? ನನ್ನ ಡ್ಯಾಡಿ ಕಣ್ಣು ತುಂಬ ಶಾರ್ಪ್ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ವಿಕ್ರಾಂತ್, ಹೌದು ಪುಟ್ಟಿ, ನಾನು ಮತ್ತೆ ಕಾಡಿಗೆ ಬರ್ತೀನಿ ಅನ್ನೋ ವಿಷಯ ಅವರಿಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಈ ರೀತಿ ಎಲ್ಲ ಅಳಿಸಿ ಹಾಕಿದ್ದಾರೆ. ಈಗ ಈ ಅಳಿಸಿ ಹಾಕಿರೋ ಮಾರ್ಕ್ಸ್ ಹಿಂದೆ ಹೋಗೋಣ ಬಾ. ವಿಶ್ರಾಂತಿ, ಓಕೆ ಡ್ಯಾಡಿ. ವಿಕ್ರಾಂತ್ ಹಾಗೂ ವಿಶ್ರಾಂತಿ ಆ ಅಳಿಸಿ ಹಾಕಿರೋ ಗುರುತನ್ನು ಹಿಂಬಾಲಿಸಿ ಕಾಡಿನ ಮತ್ತೊಂದು ಹೆಜ್ಜೆ ಹಾಕುತ್ತಾರೆ. ಅವನಿಗೆ ಅನುಮಾನ ಬಂದು ತನ್ನ ಗನ್ ಕೈಯಲ್ಲೇ ಹಿಡಿದು ಮುಂದೆ ಸಾಗುತ್ತಾನೆ ವಿಕ್ರಾಂತ್. ಜೀಪ್ ಸಿಕ್ಕ ಜಾಗದಿಂದ 2 ಕಿಲೋಮೀಟರ್ ದೂರದಿಂದ ಅವನಿಗೆ ಒಂದು ಟೆಂಟ್ ಸಿಗುತ್ತದೆ. ಅಲ್ಲಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ವಿಕ್ರಾಂತ್ನ ತಲೆಯಲ್ಲಿ ಅನುಮಾನವೊಂದು ಮೂಡುತ್ತದೆ. ನಾನು ವಾಪಸ್ ಬರ್ತೀನಿ ಅನ್ನೋ ಅನುಮಾನದಲ್ಲಿ ಇವರು ಇಷ್ಟೆಲ್ಲ ಮಾಡಿದ್ದಾರೆ. ನಾನು ಬರ್ತೀನಿ ಅಂತ ಇವರೇನಾದರೂ ನನ್ನ ಹಿಡಿಯೋಕ್ಕೆ ಬೇರೆಯೇ ಪ್ಲ್ಯಾನ್ ಮಾಡಿದ್ದಾರಾ? ಅಥವಾ ನಾನೇ ಅವರ ಬಲೆಯೊಳಗೆ ನಾನೇ ಸಿಕ್ಕಾಕೊಳ್ತಾ ಇದ್ದೀನಾ? ಇಲ್ಲ, ಇವರ ಬಲೆಗೆ ನಾನೇ ಬೀಳಬಾರ್ದು.
ಇವರ ಕೈಗೆ ನಾನೇನಾದರೂ ಸಿಕ್ಕಿಬಿದ್ದರೆ ನಾಳೆ ನನ್ನ ಹೆಣ ಕೂಡ ನದಿಯಲ್ಲಿ ತೇಲ್ತಾ ಬರುತ್ತೆ. ವಿಶ್ರಾಂತಿ ಪುಟ್ಟ, ಡ್ಯಾಡಿಗೆ ಒಂದು ಹೆಲ್ಪ್ ಮಾಡ್ತೀಯಾ? ವಿಶ್ರಾಂತಿ: ಹ್ಞೂ ಡ್ಯಾಡಿ, ಹೇಳಿ. ವಿಕ್ರಾಂತ್: ಇಲ್ಲಿ ನೋಡು, ಇಲ್ಲಿದೆ ಅಲ್ವಾ, ಇದೇ ಮರದ ಮೇಲೆ ನಾನು ಬಚ್ಚಿಟ್ಕೊಂಡು ಇರ್ತೀನಿ. ನೀನು ಆ ಟೆಂಟ್ ಹತ್ರ ಹೋಗಿ ನಿನ್ನೆ ನೀನು ನೋಡಿದ ಅಂಕಲ್ ಇದ್ದಾರ ನೋಡು ಕಂದ. ವಿಶ್ರಾಂತಿ: ಓಕೆ ಡ್ಯಾಡಿ. ವಿಶ್ರಾಂತಿ ಆ ಟೆಂಟ್ನ ಹತ್ತಿರ ಹೋಗುತ್ತಾಳೆ. ಆಗ ಅಲ್ಲಿ ನೋಡಿದ್ದು ಹಾಗೂ ಕೇಳಿಸಿಕೊಂಡಿದ್ದು ವಿಕ್ರಾಂತ್ನ ಬಳಿ ಹೇಳಲು ಬರುತ್ತಾಳೆ. ವಿಕ್ರಾಂತ್: ಹಾಂ ಹೇಳು ಪುಟ್ಟ, ಏನಾಯಿತು? ಅಲ್ಲಿ ನಿನ್ನೆ ನೋಡಿದ ಅಂಕಲ್ ಇದ್ದಾರಾ? ವಿಶ್ರಾಂತಿ: ಹ್ಞೂ ಡ್ಯಾಡಿ, ಅಲ್ಲಿ ಆ ಅಂಕಲ್ ಮತ್ತೆ ನಿನ್ನೆ ನಿಮ್ಮನ್ನು ಕರ್ಕೊಂಡು ಹೋದ ಅಕ್ಕ ಕೂಡ ಇದ್ದಾರೆ. ಮತ್ತೆ ಅವರು ನಿಮ್ಮನ್ನು ಹಿಡಿದು ಕೂಡೆ ಹಾಕೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವರೆಲ್ಲ ಕೆಟ್ಟೋರು ಡ್ಯಾಡಿ, ಅವರ ಹತ್ತಿರ ಹೋಗಬೇಡ. ವಿಕ್ರಾಂತ್: ಹಾಗಾದರೆ ಅವರಿಗೆ ನಾನು ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿಲ್ಲ. ನಾನೇ ಹೋಗಿ ನೋಡ್ತೀನಿ. ಮರದಿಂದ ಕೆಳಗಿಳಿದು ನಿಧಾನವಾಗಿ ಟೆಂಟ್ ಹತ್ರ ಹೋಗುತ್ತಾನೆ. ಅಲ್ಲೇ ಇದ್ದ ಒಂದು ಡ್ರಮ್ ಹಿಂದೆ ಅವಿತುಕೊಳ್ಳುತ್ತಾನೆ. ಹಾಂ, ಇನ್ಸ್ಪೆಕ್ಟರ್ ಇಲ್ಲಿಗೆ ಮತ್ತೆ ಬರ್ತಾನೆ. ಆಗ ನಾವು ಕಾಡಿನ ಮರದ ಮೇಲೆ ಬಚ್ಚಿಟ್ಟುಕೊಂಡು ಅವನ ಬಂದ ತಕ್ಷಣ ನಾವು ಅವನ ಮೇಲೆ ಅಟ್ಯಾಕ್ ಮಾಡಿ ಕೂಡಾಕೋಣ. ಆಮೇಲೆ ಬಾಸ್ ಬಂದ ಮೇಲೆ ಅವನನ್ನು ಹಿಡಿದು ಅವರ ಕೈಗೆ ಕೊಡೋಣ, ಸರಿನಾ ಅಣ್ಣ? ಅವರು ಇವತ್ತು ಬಂದರೆ? ಪುಟ್ಮಲ್ಲಿ: ಇಲ್ಲ, ಅವನು ಇವತ್ತು ಬರಲ್ಲ. ಯಾಕಂದರೆ ನಿನ್ನೆ ಅವನ ತಲೆಗೆ ಗಾಯ ಆಗಿದೆ. ನಾನು ಸ್ಟೇಷನ್ ಹತ್ತಿರ ಹೋಗಿ ಕೇಳಿದೆ. ಆ ಇನ್ಸ್ಪೆಕ್ಟರ್ ಇವತ್ತು ಸ್ಟೇಷನ್ಗೆ ಹೋಗಿಲ್ವಂತೆ. ಹಾಗಾದರೆ ಅವನು ಮನೆಯಲ್ಲೇ ಇದ್ದಾನಾ? ಹೌದು, ನಿನ್ನೆ ಅವನಿಗೆ ಸ್ವಲ್ಪ ಜ್ವರ ಕೂಡ ಇತ್ತು. ಅದಕ್ಕೆ ಅವನು ಇವತ್ತು ಸ್ಟೇಷನ್ಗೆ ಹೋಗಿಲ್ಲ. ವಿಕ್ರಾಂತ್: ಹಬ್ಬ, ಇವರಿಗೆ ನಾನು ಬಂದಿರೋ ವಿಷಯ ಗೊತ್ತಾಗಿಲ್ಲ. ಇವರೇ ಕಳ್ಳರು ಅಂದರೆ ಇವರಿಗಿಂತ ದೊಡ್ಡ ಕಳ್ಳ ಮತ್ತೊಬ್ಬ ಇದ್ದಾನೆ. ಅವನ್ಯಾರು? ನಾನು ಮನಸ್ಸು ಮಾಡಿದರೆ ಇವರನ್ನೆಲ್ಲ ಇವತ್ತೇ ಅರೆಸ್ಟ್ ಮಾಡಬಹುದು. ಆದರೆ ಇವರನ್ನು ಇವತ್ತು ಹಿಡಿದ್ರೆ ನಾಳೆ ಇವರ ಬಾಸ್ ಎಚ್ಚೆತ್ತುಕೊಳ್ತಾನೆ. ಆಮೇಲೆ ಅವನನ್ನು ಒಡೆಯೋದಕ್ಕೆ ಬೇರೆ ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಇವತ್ತು ಇವರನ್ನು ಹಿಡಿಯೋದು ಬೇಡ. ನಾಳೆ ನನ್ನ ಟೀಮ್ ಜೊತೆಗೆ ಇವರ ಟೀಮ್ನ ಹಿಡಿತೀನಿ. ನಿಧಾನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿಕ್ರಾಂತ್ ಮಾರನೇ ದಿನ ವಿಕ್ರಾಂತ್ ಬೆಂಗಳೂರಿನಿಂದ ಸ್ಪೆಷಲ್ ಪೊಲೀಸ್ ಪಡೆಯನ್ನು ಕರೆಸುತ್ತಾನೆ. ಅವನು ಮಾಡಿದ ಪ್ಲ್ಯಾನ್ ಪ್ರಕಾರ ಆ ಪೊಲೀಸರು ಮೊದಲಿಗೆ ಕಾಡಿನ ಸುತ್ತಲೂ ಹಬ್ಬಿಕೊಳ್ಳುತ್ತಾರೆ. ಇತ್ತ ರೌಡಿಗಳು ಸಹ ಕಾಡಿನ ಮರದ ಮೇಲೆ ಅಡಗಿ ಕೂತಿರುತ್ತಾರೆ. ಪೊಲೀಸರ ದುರ್ಬೀನಿನ ಸಹಾಯದಿಂದ ಯಾರ್ಯಾರು ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೆ ಎಂಬ ವಿಷಯ ವಿಕ್ರಾಂತ್ಗೆ ತಿಳಿಯುತ್ತದೆ. ವಿಕ್ರಾಂತ್ ಏನು ತಿಳಿಯದವನ ಹಾಗೆ ನಾಟಕ ಮಾಡುತ್ತಾ ಕೈಯಲ್ಲಿ ಗನ್ ಹಿಡಿದು ಮರದ ಹಿಂದೆ ಅವಿತುಕೊಳ್ಳುತ್ತಾ ಬರುತ್ತಾನೆ. ಮರದ ಮೇಲೆ ಅವಿತಿದ್ದ ರೌಡಿಯೊಬ್ಬ ವಿಕ್ರಾಂತ್ನ ಮೇಲೆ ಹಲ್ಲೆ ನಡೆಸುತ್ತಾನೆ. ವಿಕ್ರಾಂತ್ ಅವನಿಂದ ತಪ್ಪಿಸಿಕೊಳ್ಳಲು ನಾಟಕದ ಪ್ರಯತ್ನ ಪಡುತ್ತಾನೆ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.